ಇವಂದ್ರೆ ಇವಾಗ ಈವ್ನಿಂಗ್ ಆಯಿತು, ಆದರೂ ಬಿಸಿ 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 ಫೀಲ್ ಆಗ್ತಾ ಇದೆ. ನೋಡಿ ತುಂಬಾ ಪೀಸ್ಫುಲ್ ಆಗಿದೆ ಈ ಜಾಗ. ವ್ಯೂ ಅಂತೂ ಅಮೇಜಿಂಗ್ ಆಗಿದೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅನುಕೂಲ್ ಸೀದೆ ಟೈಗರ್. ಬಟ್ ಯು ಆರ್ ಮೈ ಲಯನ್, ಟೈಗರ್, ಎಂಟೈರ್ ಯೂನಿವರ್ಸ್, ಸನ್, ಮೂನ್, ಸ್ಟಾರ್, ಎವ್ರಿಥಿಂಗ್. ಮಜಾ ಆಯಾ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಆದಿಚುಂಚನಗಿರಿಗೆ ಹೋಗ್ತಿದ್ದೀನಿ. I'll take you throughout the day and also ಆ ದೇವಸ್ಥಾನದಲ್ಲಿ ನಾವೆಷ್ಟು ಶೂಟ್ ಮಾಡ್ಬೋದು ಅಂತ ನೋಡೋಣ. ತುಂಬ ದಿನ ಆದಮೇಲೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇಟ್ ಈಸ್ an exciting vlog. Let's get started with the video. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕಷಾಯನ ಕುಡಿತೀನಿ. ಅಂದರೆ ಯೂಶ್ವಲಿ ಕಷಾಯ ಇರುತ್ತೆ, ಇವತ್ತು ಬಂದು ಜಿಂಜರ್ ಮತ್ತು ಲೆಮನ್ ವಾಟರ್ನ ಕುಡಿತಾ ಇದ್ದೀನಿ ಬಿಸಿನೀರಿಗೆ ಹಾಕಿ. ಇದು ಇನ್ಫ್ಲಮೇಷನ್, ನಿಮಗೆ ಡೈಜೆಷನ್, ಆಮೇಲೆ ಬ್ಲೋಟಿಂಗ್ನ ಕೂಡ ಕಡಿಮೆ ಮಾಡುತ್ತೆ. ನೀವು ಟ್ರೈ ಮಾಡ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಾಮೆಂಟ್ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ. ಸೊ ಇಟ್ ಈಸ್ ವೆರಿ ವೆರಿ ಪೀಸ್ಫುಲ್. ಸೊ ಜಿಂಜರ್ನ ಕೂಡ ತಿಂತೀನಿ ನಾನು. ಅದೊಂಥರ ಟೇಸ್ಟ್ ಒಂಥರ ಇರುತ್ತೆ, ಸ್ವಲ್ಪ ಕಹಿ, ಒಗರು, ಖಾರ, ಬಟ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಸರಿ, ಈಗ ತುಂಬ ಲೇಟ್ ಆಗಿದೆ. ನಮ್ಮ ಯಜಮಾನರು ಬೈಯೋಕ್ಕಿಂತ ಮುಂಚೆ ಹೋಗಿ ಬೇಗ ಬೇಗ ರೆಡಿ ಆಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನಾನು ಜಿಮ್ಗೆ ಹೋಗ್ಬೇಕು ಇವತ್ತು. ಲೆಟ್ಸ್ ಗೋ. ಈಗಷ್ಟೇ ಜಿಮ್ಮಿಗೆ ಬಂದೆ ನಾನು ವರ್ಕೌಟ್ ಮಾಡೋಣ ಅಂತ. ತುಂಬ ಲೇಟ್ ಆಗೋಯ್ತು, ನಾವು ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಈಗಲೇ 12:30 ಆಗೋಯ್ತು. ಸೊ ನಾನು ತಿಂದ್ಕೊಂಡು ಬಂದೆ. ಅಕ್ಕಿ ರೊಟ್ಟಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ಬಂದೆ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ ನಾನು ಸ್ಟ್ರೆಂತ್ ಟ್ರೈನಿಂಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಇಟ್ ಇಸ್ ಮೇಡ್ ಸೋ ಮೆನಿ ಚೇಂಜಸ್. ನನಗೆ ಫೀಲ್ ಆಗ್ತಿದೆ ನನ್ನ ಸ್ಟ್ರೆಂತ್ ಇಂಪ್ರೂವ್ ಆಗಿದೆ ಅಂತ. 2 to 3 times a week ನಾನು ರೆಕಮೆಂಡ್ ಮಾಡ್ತೀನಿ ಇವೆಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್. ಸೊ ಇವತ್ತು ಬಂದು ಬ್ಯಾಕ್ ಮತ್ತು ಬೈಸೆಪ್ಸ್. ಸೊ ವರ್ಕೌಟ್ ಮಾಡೋಣ. ಬೇಗ ಲೇಟ್ ಆಗಿದೆ, ಬೇಗ ಹೊರಡಬೇಕು, ಅದಕ್ಕೆ ವರ್ಕೌಟ್ ಮಾಡೋಣ ಬನ್ನಿ. ಲೆಟ್ಸ್ ಗೋ. ಜಿಮ್ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಊಟ ಮಾಡೋಣ ಅಂತ. ಊಟ ನಮ್ಮ ಮನೆಯಲ್ಲಿ ರೆಡಿ ಆಗಿದೆ, ನೋಡೋಣ ಏನಂತ. ಅನ್ನ, ಆಮೇಲೆ ನುಗ್ಗೆಕಾಯಿ ಸಾರು, ಐ ಥಿಂಕ್ ಹೀರೆಕಾಯಿ ಪಲ್ಯ ವಿತ್ ದಾಲ್, ಆಮೇಲೆ ಇದು ಬೆಳಗ್ಗೆದ ಅಕ್ಕಿ ರೊಟ್ಟಿ ನನ್ನ ಹಸ್ಬೆಂಡ್ ತಿಂದಿಲ್ಲ, ಹಾಗೆ ಇಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಚಪಾತಿ, ಇದಿಷ್ಟು. ಆಮೇಲೆ ಹಪ್ಪಳನ ನಾವು ಫ್ರೈ ಮಾಡಿಕೊಂಡು, ಫ್ರೈ ಎಲ್ಲ ನಾನು ಆ್ಯಕ್ಚುಲಿ ಓವೆನಲ್ಲಿ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಆಯಿಲೇ ಯೂಸ್ ಮಾಡಬೇಕಾಗಿಲ್ಲ. ಇದೊಂದು ಟಿಪ್ ನೀವು ಫಾಲೋ ಮಾಡ್ಬೋದು. ನೀವು ಸಣ್ಣಗೆ ಇರ್ಬೋದು, ಏನೇ ಇರ್ಬೋದು, ಓವೆನಲ್ಲಿ ಬರೀ 30 seconds ಇಟ್ಟರೆ ಎಣ್ಣೆಗಿಂತ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ. ಅದನ್ನು ತೋರಿಸ್ತೀನಿ ಬನ್ನಿ. ಈ ಥರ ಪ್ಲೇಟಲ್ಲಿ ಇಟ್ಕೋತೀನಿ, 30 seconds ಸಾಕು, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ತೋರಿಸ್ತೀನಿ. ಓಕೆ, ಸ್ವಿಚಿಂಗ್ ಆನ್ ಆ್ಯಂಡ್ 30 seconds ಅಷ್ಟೇ. ನೋಡ್ಬೋದು, ಎಣ್ಣೆಯಲ್ಲಿ ಕರ್ದಿದ್ದಕ್ಕಿಂತ ತುಂಬಾ ಕ್ರಂಚಿಯಾಗಿದೆ. ಸೌಂಡ್ ನೋಡಿ. ಬಮ್ಮಿ, ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ತಿಳಿಸಿ. ಈಗ ನಾವು ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸ್ವಲ್ಪ ಲೇಟ್ ಆಗೋಯ್ತು, ಆಲ್ಮೋಸ್ಟ್ 4:30 ಆಗ್ತಾ ಬಂತು. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಹುಟ್ಟಾಗಿಂದ ಯಾವತ್ತೂ ಇಷ್ಟೊಂದು ಬಿಸಿಲನ್ನ ನಾನು ನೋಡಿರಲಿಲ್ಲ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಆಲ್ಮೋಸ್ಟ್ 4 ಲೀಟ್ರ್ ನಾನು ನೀರು ಕುಡಿತಾ ಇದ್ದೀನಿ. ಆದರೂ ಒಂಥರ ಬಾಯಾರಿಕೆ ಆಗ್ತಾನೆ ಇರುತ್ತೆ. ಅದೇನೋ ಗೊತ್ತಿಲ್ಲ ಇವ್ರಿಗೆ ಏನು ಇಂಟ್ಯೂಷನ್ ಏನಂತ ಗೊತ್ತಿಲ್ಲ. ಬಟ್ ಗೂಗಲಲ್ಲಿ ನೋಡ್ತಾ ಇರ್ತಾರೆ, ಸಡನ್ನಾಗಿ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ. ನನಗೆ ಗೊತ್ತೂ ಇರಲಿಲ್ಲ ಇವ್ರಿಗೆ ಈ ದೇವಸ್ಥಾನ ಗೊತ್ತು
did you know that we should go to this temple? टेम्पल में खुद से जाया नहीं जाता, जैसे ना देयर इज अ सेइंग, हाँ, महाकाल जब बुलाते हैं हाँ, देन ओनली योर प्लान्स वर्क्स. correct. इसलिए लाइक सिंस आई वाज टेलिंग यू ना लास्ट 4-5 days I was getting like अंदर से इंट्यूशन और फीलिंग कि I should go to some Shiva temple. शिव टेम्पल. Okay. ठीक है, rather like but अभी since we are not getting leaves from our work, तो हाँ. initially I planned for some ज्योतिर्लिंग, हाँ, but वो possible हो नहीं पा रहा था. So I okay. was just searching Google में कि like what are the nearest places यहाँ पे, हाँ, and I generally, as I've told you, I feel energies in the temple. हाँ, So I was scrolling amongst like searching for what all the like old ancient temples nearby Bangalore. तो इसमें suddenly all of a sudden I got this temple. तो मैं बोला चलो, yeah. but still मतलब again I'm telling you, you don't go to a temple all on your own. Yeah, जब तक भगवान नहीं बुलाते तब तक तुम नहीं जा सकते हो. correct. ಹಾ, ದೇವರು ನಮ್ಮನ್ನ ಕರೆಸ್ಕೋಬೇಕು. ನಾವು ಆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ದೇವರು ನಮ್ಮನ್ನ ಕರೆಸ್ಕೋತಾರೆ ಅಂತ ಹೇಳ್ತಾರಲ್ಲ ದೇವಸ್ಥಾನಗಳಿಗೆ. ಸೊ ಆ ಥರ ನಮಗೆ ಪ್ರತಿ ಸಲ ಯೋಚನೆ ಆಗಿ ಒಂದು ಕಾಲಿಂಗ್ ಬಂದು ನಾವು ಹೋಗ್ತೀವಿ ದೇವಸ್ಥಾನಗಳಿಗೆ. ಸೊ ದಿಸ್ ಇಸ್ ಆಲ್ಸೋ ತುಂಬ ವರ್ಷ ಆದಮೇಲೆ ನಾನು ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀನಿ. ಐ ಆಮ್ ಆಲ್ಸೋ ಈಕ್ವಲಿ ಎಕ್ಸೈಟೆಡ್. ಸೊ ಲೆಟ್ಸ್ ಗೋ. I hear you talking at work to the boys in the gym, talking at the bar till I walk in. Baby, why won't you talk to me? Can't get your tongue when we're talking about what I need. Say what you will at the hardware store. Don't get you started talking about sports, baby. Why won't you talk to me? Can't get your tongue when we're talking about what I need. Think you're the silent type, but that ain't what I like. I need a man who knows how to ತುಂಬ ವರ್ಷ speak. ಆದಮೇಲೆ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ನನ್ನ ಫ್ರೆಂಡ್ ಇಲ್ಲೇ ಮದುವೆ ಆಗಿದ್ದು, ಆ ಟೈಮ್ ಬಂದಿದ್ದು. ಅದಾದಮೇಲೆ ಇಲ್ಲೇ ಬರ್ತಾ ಇರೋದು. ಆಲ್ಮೋಸ್ಟ್ ಎಷ್ಟೋ ವರ್ಷ ಆಯಿತು, 10 years ಅನ್ಸುತ್ತೆ. ಸೊ ಇಟ್ ಫೀಲ್ಸ್ ವೆರಿ ಪೀಸ್ಫುಲ್. ತುಂಬ ಕಾಮ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಜಾಗ. ಆ್ಯಂಡ್ ನಿಮ್ಮೆಲ್ಲರಿಗೂ ಕತೆ ಗೊತ್ತಿರುತ್ತೆ, ನಾನು ಹಿಂದೆ ಹೇಳಬೇಕಾಗಿಲ್ಲ. ಸೊ ಟೆಂಪಲ್ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಬಿಕಾಸ್ ನನ್ನ ಖುಷಿಗೋಸ್ಕರ. ಆ್ಯಂಡ್ ಸನ್ಸೆಟ್ ಆಲ್ಸೋ ವಿಚ್ ಇಸ್ ಮೇಕಿಂಗ್ ದ ವ್ಯೂ ಈವನ್ ಬ್ಯೂಟಿಫುಲ್ ಆ್ಯಂಡ್ ಸೀನಿಕ್. ಈಗ ಇಲ್ಲಿ ಇನ್ನೊಂದು ದೇವಸ್ಥಾನ ಚಿಕ್ಕದಿದೆ ಅಂತ ಹೇಳಿದ್ರು, ಅದಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬ್ರೀದಿಂಗ್ ಮಾಡಿ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಕಲ್ಲೆಲ್ಲ ಬಿಸಿ ಆಗಿಬಿಟ್ಟಿದೆ. ಇದಂದ್ರೆ ಇವಾಗ ಈವ್ನಿಂಗ್ ಆಯಿತು, ಆದರೂ ಬಿಸಿ 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 ಫೀಲ್ ಆಗ್ತಾ ಇದೆ. ಆ್ಯಂಡ್ ಲೆಟ್ಸ್ ಗೋ, ಬನ್ನಿ. ಈಗಷ್ಟೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಮ್ಮನವ್ರ ದೇವಸ್ಥಾನದಲ್ಲಿ ಬಳೆ ಮತ್ತು ಹೂವು ಕೊಟ್ಟರು. ಇಟ್ ಫೀಲ್ಸ್ ನೈಸ್ ಬಳೆ ಹಾಕೊಳ್ಳೋದಕ್ಕೆ. ಸೊ ಈಗ ಮನೆಗೆ ಹೊರಟಿದ್ದೀವಿ, ಬನ್ನಿ ಹೋಗೋಣ ಮನೆಗೆ. ಆ್ಯಂಡ್ ತುಂಬ ಪೀಸ್ಫುಲ್ ಆಗಿದೆ ಈ ಜಾಗ. ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ಸಾಧ್ಯ ಆದರೆ ನೀವು ಬನ್ನಿ. ದಿಸ್ ಇಸ್ ಅ ರಿಮೈಂಡರ್ ಫಾರ್ ಯು ಆದಿಚುಂಚನಗಿರಿಗೆ ಬರೋಕ್ಕೆ. Tell me how you felt it. यार it was very peaceful actually. पता है? Okay. मतलब काल भैरव का टेम्पल है, तो it was I was expecting it would be like much more Fierce.
fearful or very strong energy, but it was very peaceful. एंड और कामिंग. हाँ काम भी था. और जो नीचे अंडरग्राउंड में देयर वाज दिस टेम्पल ना, अम्बे माता का, हाँ हाँ. जो अंडरग्राउंड में था, देयर आई फेल्ट अ स्ट्रॉन्ग एनर्जी. स्तंभिका माता. तो शादी तो हो गई है. सो देयर वर लाइक एक्चुअली 4 थिंग्स इन देयर ना. The people go there for offerings and in return माता को मिलता है कि those who don't have children, शादी नहीं हो रही है, तो family issues and baby जिसके नहीं हुए रहते हैं, तो people like will recommend कि you all should go. Actually it is very peaceful. ತುಂಬಾನೇ ಚೆನ್ನಾಗಿತ್ತು. So we are heading back home now. ಅನುಕೂಲ್ see the tiger. कहाँ? April Fools. ಓಕೆ ಇವಾಗ ಮನೆಗೆ ಹೋಗ್ತಿದ್ದೀವಿ. ಏಪ್ರಿಲ್ 1st ಆಗಿರೋದ್ರಿಂದ. This was not funny. I thought it would be really a tiger. But your tigress is next to you. Oh my god. But you know one thing, Yes. I'm your tiger. Say Hi. how? How? I'm your tiger, but you are the goddess Durga who sits on me all the time. Oh. And it is actually with every husband. I hope all the husbands like they'll comment Relate. on this and they'll share their experience. No. ऐसा लगता है, this is what you think, हाँ. but you are the goddess Durga on me, sitting on me all the time. We are very peaceful. Wives are very peaceful. हाँ, तो goddess Durga is peaceful with his tiger ना, with her tiger, sorry. हाँ. Okay. But you are my lion, tiger, entire universe, sun, moon, star, everything. People have their Lakshmi and my Lakshmi is with me, na. ಹಾ, ಈಗ ಮ್ಯೂಚುವಲ್ ಅಡ್ಮಿರೇಷನ್ ನಡೀತಾ ಇದೆ. ಸೊ ಈಗ ಬಂದ್ಬಿಟ್ಟು ನಾವು ಧ್ರುವ ತಾರೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ 2 ಕಡೆ ಆಗಿದೆ ಇವಾಗ. ಹೈವೇ ಒಂದೇ ಕಡೆ ಇತ್ತು ಆ ಕಡೆ. ಸೊ ನಾವು ಸುತ್ಕೊಂಡು ಹೋಗ್ಬೇಕಿತ್ತು. ಈಗ 2 ಕಡೆ ನಾವು ಆಗಿರೋದ್ರಿಂದ ಎಲ್ಲಿ ಬೇಕಿದ್ರು ಹೋಗ್ಬೋದು. ಆ್ಯಂಡ್ ವಿ ಸಾ ಇಟ್ ಆ್ಯಂಡ್ ಹಿ ಆಲ್ಸೋ ಲೈಕ್ ದ ಪ್ಲೇಸ್. ಇವಾಗ ಅಲ್ಲಿ ಹೋಗಿ ಒಂದು ಬಿಟ್ ಸ್ಟಾಪ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಹಿ ವಿಲ್ ಡ್ರಿಂಕ್ ಚಾಯ್. ನನಗೆ ಗೊತ್ತಿಲ್ಲ ಅಲ್ಲಿ ನಾವು ಸ್ನ್ಯಾಕ್ಸ್. Water. ಹಾ, ನೀರು ತಂದಿದ್ದೀನಿ ನಾನು. ಸ್ನ್ಯಾಕ್ಸ್ ಪಾನಿಪುರಿ ಏನಾದರೂ ಇದ್ರೆ ತಿನ್ನೋಣ. ಅಲ್ಲಿ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ದೇವಸ್ಥಾನಕ್ಕೆ ಹೋಗಿ ಈಗಷ್ಟೇ ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಜಾಗ, ತುಂಬ ಚೆನ್ನಾಗಿತ್ತು ದರ್ಶನ, ಎಲ್ಲ ಅಮೇಝಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಮನೆಗೆ ಬಂದಮೇಲೆ CSK ಮತ್ತು RCB ಮ್ಯಾಚ್ ನಡೀತಾ ಇದೆ. ಸೊ ಅದನ್ನು ನೋಡಿ ನನ್ನ ದಿನಾನ ಕಂಟಿನ್ಯೂ ಮಾಡಿ, ಹಾಗೆ ಮ್ಯಾಚ್ ಮುಗಿದ್ಮೇಲೆ ನಾನು ನಿದ್ದೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಆ್ಯಂಡ್ ರೆಗ್ಯುಲರ್ ಆಗಿ ನಾನು ವ್ಲಾಗ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಎಂದೆಂದಿಗೂ RCB ಫ್ಯಾನ್ ಆಗಿ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.